ಒಬ್ಬರು ಮುಖ್ಯಮಂತ್ರಿಗಳು ಕೂತಿರೋ ಸಭೆ ಇರುತ್ತೆ, ಒಂದು ಸಿನಿಮಾ ತಾರೆಯರ ಸಮಾರಂಭ ಇರುತ್ತೆ, ಒಂದು ಸಾಂಸ್ಕೃತಿಕ ಸಮಾರಂಭ ಇರುತ್ತೆ, ಒಂದು ಪುಸ್ತಕ ಬಿಡುಗಡೆ ಇರುತ್ತೆ, ಒಂದು ಶ್ರದ್ಧಾಂಜಲಿ ಸಭೆ ಇರುತ್ತೆ, ಒಂದು ಅಕ್ಕ ಸಮ್ಮೇಳನ ವಿದೇಶದಲ್ಲಿರುತ್ತೆ, ಒಂದು ಭಾರತದೊಳಗಿರುತ್ತೆ. ಎಲ್ಲ ಸಮಾರಂಭಕ್ಕೂ ಒಂದು ಮಾನಸಿಕ ತಯಾರಿ ಬೇಕು. ಅದು ಅಪರ್ಣಕ್ಕೆ ಗೊತ್ತಿತ್ತು. ನೀನು ಚೆನ್ನಾಗಿ ಹೋಗಿ ನಿರೂಪಣೆ ಮಾಡಿ ಅದರಲ್ಲಿ ಜೀವ ಭಾವ ಇಲ್ಲದೆ ಇದ್ರೆ ಅದು ಶುಷ್ಕವಾಗಿರುತ್ತೆ, ವಾರ್ತೆಗಳು ಒದ್ದಾಗಿರುತ್ತೆ. ಅದಕ್ಕೆ ನೀವು ಸರಿಯಾಗಿ ನಿಮ್ಮದೇ ರೀತಿಯಲ್ಲಿ ಅದನ್ನ ಹದಗೊಳಿಸಬೇಕು. ನಾನು ಯಾರಿಗೆ ಹೇಳ್ತಾ ಇದ್ದೇನೆ, ಅಲ್ಲಿ ಎಷ್ಟು ಹಾಸ್ಯ ಪ್ರಜ್ಞೆ ಬೆಳೆಸಬೇಕು. ಅವಳಿಗೆ ಒಳ್ಳೆ ಹಾಸ್ಯ ಪ್ರಜ್ಞೆ ಇತ್ತು, ಬಟ್ ಹಾಸ್ಯ ಪ್ರಜ್ಞೆಯ ದುರುಪಯೋಗ ಆಗ್ತಿರ್ಲಿಲ್ಲ. ತಮಾಷೆ ಇತ್ತು, ತಮಾಷೆ ಎಲ್ಲೂ ಅಸಭ್ಯ ಆಗ್ತಿರ್ಲಿಲ್ಲ, ಅಶ್ಲೀಲದ ಅಂಚಿಗೆ ಹೋಗ್ತಿರ್ಲಿಲ್ಲ. ಇದು ನಮ್ಮ ಎಲ್ಲ ನಿರೂಪಕರು ಗಮನಿಸಬೇಕಾದಂಥ ಅಂಶ. ಅದು ಬಂದದ್ದಾದ್ರೂ ಎಲ್ಲಿಂದ? ಪುಟ್ಟಣ್ಣ ಅವ್ರ ಜೊತೆ ಕೆಲಸ ಮಾಡಿದ್ಲಾಕೆ, ಸೀತಾರಾಮ್ ಅವ್ರ ಜೊತೆ ಕೆಲಸ ಮಾಡಿದ್ಲು, ಕಿರುತೆರೆಯಲ್ಲಿ ಕೆಲಸ ಮಾಡಿದ್ಲು, ಮತ್ತೆ ಅನೇಕ ಕೃತಿಗಳನ್ನು ಓದಿದ್ಲು. ನನ್ನ ಪುಸ್ತಕ ನಾನು ಯಾಕೆ ಕೋಟ್ ಮಾಡ್ತೀನಿ ಅಂದ್ರೆ ನನ್ನ ಅನುಭವ ಆದ್ರಿಂದ. ಈ ತರ ಅವರು ಅನೇಕ ಹಿರಿಯ ಬರಹಗಾರರನ್ನ ಆಕೆ ಓದಿದ್ಲು. ಸೊ ಏನಾಗುತ್ತೆ ಅಂದ್ರೆ ಈ ಸಾಹಿತ್ಯ, ಈ ತರದ ಒಡನಾಟಗಳೆಲ್ಲ ಅವ್ರ ವ್ಯಕ್ತಿತ್ವವನ್ನ ತುಂಬಾ ಮಾಗಿಸುತ್ತೆ, ಪ್ರಬುದ್ಧಗೊಳಿಸುತ್ತೆ, ಎಚ್ಚರಗೊಳಿಸುತ್ತೆ, ಜಾಗೃತ ಸ್ಥಿತಿಯಲ್ಲಿ ಮಾತನಾಡಬೇಕಾಗತ್ತೆ. ಈಗ ಸರ್ಕಾರಿ ಕಾರ್ಯಕ್ರಮದಲ್ಲಿ ಒಂದು ಪ್ರೋಟೋಕಾಲ್ ಇರುತ್ತೆ, ಡಿಗ್ನಿಟಿ ಇರುತ್ತೆ. ಆ ಡಿಗ್ನಿಟಿಯ ಜೊತೆಗೆ ಅಲ್ಲಿ ಅದು ಭಾವಸ್ಪಂದನ ಆಗಿರ್ಬೇಕು. ಸರ್ಕಾರದ ಅಂಕಿಅಂಶಗಳ ವರದಿ ಹೇಳಿದ್ರೆ ಬೋರ್ ಆಗತ್ತೆ. ಅವಳು ಅದನ್ನ ಅರ್ತಿದ್ಲು. ಕನ್ನಡದಲ್ಲಿ ಮಾತ್ರ ಅಲ್ಲ, ಇಂಗ್ಲಿಷ್ ಭಾಷೆಯಲ್ಲಿ ಕೂಡ. ಕೆಲವು ಸರಿ ಅವಳು ಡ್ಯುಯಲ್ ಎರಡೂ ಮಾಡಬೇಕಾಗಿತ್ತು, ಒಂದು ಕನ್ನಡ ಇಂಗ್ಲಿಷ್. ಅಂಥದ್ದು ಅನೇಕ ಕಾರ್ಯಕ್ರಮ ನೋಡಿದ್ದೇನೆ. ಬಿಕಾಸ್ ಅದು ಕರ್ನಾಟಕದ ಆಚೆಗೆ ತಲುಪಬೇಕಾದಾಗ ಒಂದು ಲೈನ್ ಇಂಗ್ಲಿಷಲ್ಲಿ ಹೇಳಿ ಒಂದು ಲೈನ್ ಕನ್ನಡದಲ್ಲಿ ಹೇಳುವಂಥದ್ದು ನಾನು ಗಮನಿಸಿದ್ದೀನಿ. ಆಕೆ ಆ ವಿಷಯದಲ್ಲಿ ಪರಿಪೂರ್ಣ ನಿರೂಪಕಿ ಆಗಿದ್ರು, ಅದು ಏನೂ ಅನುಮಾನ ಇಲ್ಲ. ಇವತ್ತು ನಮ್ಮ ಕನ್ನಡದಲ್ಲಿ ಆ ಥರದ ಭರವಸೆ ಹುಟ್ಟಿಸುವಂಥ ಅನೇಕರು ಕೆಲಸ ಮಾಡ್ತಾ ಇದ್ದಾರೆ. ಅದು ನಮ್ಗೆ ಸಂತೋಷದಾಯಕವಾದದ್ದು. ನಮ್ಮ ಶಂಕರ್ ಪ್ರಸಾದ್ ಅವರಿರ್ಬೋದು, ಅನುಶ್ರೀ ಅವರಿರ್ಬೋದು, ಅದ್ರ ಜೊತೆಗೆ ಇನ್ನೂ ಅನೇಕ ಹೆಣ್ಮಕ್ಳು ಮಾಡ್ತಿದ್ದಾರೆ. ಅವರೆಲ್ಲ ಯಾರು 2ನೇ ಸಾಲಲ್ಲಿದ್ದಾರೆ ಅವರೆಲ್ಲ ಆಕೆಯನ್ನ, ಅಪರ್ಣನ ಅಭ್ಯಾಸ ಮಾಡಬೇಕು. ಅನುಕರಿಸ್ಬೇಕು ಅಂತ ಹೇಳ್ತಿಲ್ಲ, ಅನುಕರಿಸಬಾರ್ದು, ಯಾರು ಒಬ್ಬರನ್ನೊಬ್ರು ಅನುಕರಿಸಬಾರ್ದು. ಅವ್ರದೇ ಒಂದು ವ್ಯಕ್ತಿತ್ವ ಡೆವಲಪ್ ಮಾಡ್ಕೋಬೇಕು. ಅನುಕರಣೆ ಅಪಾಯಕಾರಿ, ಆದರೆ ಪ್ರಭಾವಕ್ಕೊಳಗಾಗಿ ನಿಮ್ಮದೇ ಒಂದು ಸ್ಟೈಲನ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಳೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ನಿಮ್ಮದೇ ಒಂದು ಶೈಲಿ ಆಗಬೇಕು ಅದು ನಿರೂಪಣೆ ಅನ್ನುವಂಥದ್ದು. ಈಗ ಯಾಕೆ ನಾವು ಅಪರ್ಣನ ನಾವು ಕೋಟ್ ಮಾಡ್ತಿದ್ದೀವಿ ಅಂತಂದ್ರೆ ಆ ಥರದೊಂದು ಛಾಯೆಯನ್ನು ಆಕೆ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿ. ಹಾಗಾಗಿ ನಾನು ನಿರೂಪಕಿ, ನನಗೂ ಭಾಷೆ ಚೆನ್ನಾಗಿ ಬಂದ್ರೆ, ಚೆನ್ನಾಗಿ ಮಾತನಾಡಿದ್ರೆ, ಅಲ್ಪ ಪ್ರಾಣ ಮಹಾಪ್ರಾಣಗಳನ್ನು ಸರಿಯಾಗಿ ಉಚ್ಚರಿಸಿಬಿಟ್ರೆ, ಸರಿಯಾಗಿ ಪದ ವಿಭಜನೆ ಮಾಡ್ಕೊಂಡ್ಬಿಟ್ರೆ ನಿರೂಪಣೆ ಆಯಿತು ಅಲ್ಲ. ಅದು ಒಟ್ಟು ಸಂದರ್ಭವನ್ನು ಗ್ರಹಿಸೋ ಕ್ರಮ, ಭಾಷೆಯ ಏರಿಳಿತ, ನಮ್ಗೆ ಎಲ್ಲಿ ಮಂದಹಾಸ ಬೇಕು, ಎಲ್ಲಿ ಅದನ್ನ ಟೋನ್ ಡೌನ್ ಮಾಡಬೇಕು, ಎಲ್ಲಿ ಧ್ವನಿ ಏರಿಸಬೇಕು, ಎಷ್ಟು ಸಮಯ ಮಾಡಬೇಕು. ತುಂಬ ನಿರೂಪಕರು ಕೆಲವು ಸಾರಿ ಜಾಸ್ತಿ ಮಾತನಾಡಿ ಕಾರ್ಯಕ್ರಮದಕ್ಕಿಂತ ಬೋರ್ ಹೊಡಿಸ್ಬಿಡ್ತಾರೆ. ಯಾರೋ ಒಬ್ರು ಮಾತನಾಡಿ ಹೇಳಿದ್ರೆ ಅವ್ರು ಮಾತಾಡಿದ ಸಾರವನ್ನ ಮತ್ತೆ ರಿಪೀಟ್ ಮಾಡ್ತಾರೆ. ಅವ್ರು ಏನು ಹೇಳಿದ್ದಾರೆ ಅಂದ್ರೆ ಅಂತ ಅವ್ರು ಅಲ್ಲಿ ಹೇಳಿರ್ತಾರೆ, ಜನ ಕೇಳಿಸ್ಕೊಂಡಿರ್ತಾರೆ. ಸೊ ನಿರೂಪಕರಿಗೆ ಇರಬೇಕಾದ ಅತಿ ಮುಖ್ಯವಾದ ಗುಣ ಸಂಕ್ಷಿಪ್ತತೆ, ಶಾರ್ಟ್ ಅಂಡ್ ಸ್ವೀಟ್. ಈಗ ನಾವು ಶಾರ್ಟ್ ಫಿಲ್ಮ್ಸ್ಗಳು ಮಾಡ್ತಿರ್ತೀವಿ, ಕಾಂಪಿಟೇಷನ್ ಇಟ್ಟಿದ್ದೀವಿ. ಆ ಶಾರ್ಟ್ ಫಿಲ್ಮ್ ಅಂದ್ರೆ ಏನು ಅಂದ್ರೆ ಶಾರ್ಟ್ ಅಂಡ್ ಸ್ವೀಟ್. ಆ ಒಂದು ಎಚ್ಚರ ನಿರೂಪಕರಿಗೆ ಇರಬೇಕಾಗುತ್ತೆ. ಎಲ್ಲಿ ಎಷ್ಟು ಮಾತಾಡಬೇಕು ಅನ್ನುವಂಥ ಔಚಿತ್ಯ ಪ್ರಜ್ಞೆ ಅದು ಅಪರ್ಣ ಆಗಿತ್ತು. ನಮ್ಮ ಮುಂದಿನ ನಿರೂಪಕಿಯರು ಇಂಥ ಮಾದರಿಗಳನ್ನು ಬಳಸ್ಕೋಬೇಕು ಅಂತ ನಾನು ಸಲಹೆ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕೆ ಅಂತ ಅನ್ಸುತ್ತೆ ಸರ್, ಅವರು ಏನು ಸಾಧನೆ ಕೊಡುಗೆ ಕೊಟ್ಟಿದ್ದಾರೆ ಕನ್ನಡಕ್ಕೆ, ಸರ್ಕಾರಿ ಗೌರವ ಕೊಟ್ಟು ಅವ್ರನ್ನ ತಿಳಿದುಕೊಳ್ಳೋಕೆ ಮಾಡಲಾಯ್ತು. ಈಗ ಮಸಣದ ಹೂ ಮಸಣಕ್ಕೆ ಸೇರಿರುವಂತದ್ದು. ನಾನು ನಿಮ್ಮನ್ನ ತುಂಬಾ ಸರಿ ಇಂಟರ್ವ್ಯೂ ಮಾಡಿದ್ದೀನಿ, ಆದ್ರೆ ನಿಮ್ ಕಣ್ಣಂಚಲ್ಲಿ ಯಾವತ್ತೂ ಕೂಡ ನೀರ್ ನೋಡಿಲ್ಲ. ಸೊ ಇವತ್ತು ನಿಮ್ ಕಣ್ಣಂಚಲ್ಲಿ ನಾನು ನೀರ್ ನೋಡ್ತಾ ಇದ್ದೀನಿ. ಅದ್ರಲ್ಲೇ ಗೊತ್ತಾಗುತ್ತೆ ನಿಮ್ಮ ಅವರ ಒಡನಾಟ ಎಷ್ಟು, ನೀವು ಎಷ್ಟು ಪ್ರೀತಿ ಮಾಡ್ತಾ ಇದ್ರಿ ಅಂತ. ಆಮೇಲೆ ಚಿಕ್ಕವರು ತೀರ್ಕೊಂಡ್ರೆ ತುಂಬಾ ಸಂಕಟ ಆಗತ್ತೆ. ಆಮೇಲೆ ಎಲ್ಲರ ಮನೆ ಮಗಳ ತರ ಇತ್ತು ಆ ಜೀವ. ಚಿಕ್ಕವರು ತೀರ್ಕೊಂಡ್ಬಿಟ್ರೆ ತುಂಬಾ ದುಃಖ ಆಗತ್ತೆ. ಇನ್ನೂ ಏನೇನೋ ಮಾಡ್ತಿದ್ರಲ್ಲಪ್ಪ ಇವರು, ಇಷ್ಟು ಕೆಲಸ ಆಯ್ತಲ್ಲ, ಇಷ್ಟು ಬೇಗ ಹೋಗ್ಬಾರ್ದಾಗಿತ್ತು, ಯಾರ ಹತ್ರ ಹೇಳೋದು? ಅದೊಂದು ಕಠೋರವಾದಂತಹ ಒಂದು ವಾಸ್ತವ. ಹಾಗಾಗಿ ನಮ್ಮ ಅಪರ್ಣ, ನಮ್ಮ ಮನೆಯ ಮಗಳ ಆಗಿದ್ದ ಅಪರ್ಣ ಕನ್ನಡಕ್ಕೆ ಜೀವ ತುಂಬಿದ್ದಾಳೆ ತನ್ನ ಧ್ವನಿಯ ಮೂಲಕ. ಅದು ಕನ್ನಡಿಗರ ಕಿವಿಗಳಲ್ಲಿ, ಮನಸ್ಸಿನಲ್ಲಿ ಸದಾಕಾಲ ಇರುತ್ತೆ.